ಒಂದು ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಆಗೋದಕ್ಕೆ ಪ್ರತಿಯೊಬ್ಬ ಸದಸ್ಯನೂ ಕೂಡ ಕಾರಣ ಆಗ್ತಾನೆ. ಒಬ್ಬ ಸಾಮಾನ್ಯ ಸದಸ್ಯನಿಂದ ಅಧ್ಯಕ್ಷನವರೆಗೆ ಬಹಳ ಕಷ್ಟ. ನಾವೊಂದು ಸಿನಿಮಾ ಮಾಡೋವರೆಗೆ ಬಹಳ ಕಷ್ಟ. ನಾವೊಂದು ಸಿನಿಮಾ ಮಾಡೋದಷ್ಟೇ ಪರಿಶ್ರಮ. ನೀವು ಮೋಸ್ಟ್ಲಿ 3 ತಿಂಗಳಿಂದ ಮಾಡ್ತಾ ಇದ್ದೀವಿ ಅಂತ ಸರ್, ನಾವು 3 ವರ್ಷದಿಂದ ಮಾಡ್ತಾ ಇರ್ತೀವಿ. ಆದರೆ ಎಫರ್ಟ್ ಅಷ್ಟೇ ಹೋಗುತ್ತೆ. ಸಮಿತಿಯ ಸದಸ್ಯರಿಗೂ ಮತ್ತು ಸುಮಾರಷ್ಟು ಕಲಾವಿದರುಗಳು ಇವತ್ತಿಗೆ ಎಲ್ಲ ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮ ವಿಚಾರಗಳು, ದೇವರು, ನಮ್ಮ ದೇವಸ್ಥಾನಗಳು ಹುಟ್ಟಾಕಂಥ ರೀತಿಗಳು ಹೇಗೆ, ಇವೆಲ್ಲ ಕಥೆಯನ್ನು ಇವತ್ತು ಸ್ಟೇಜ್ ಮೇಲೆ ತೊಗೊಂಬಂದಿದ್ದಾರೆ. ನಿಮ್ಮೆಲ್ಲ ಕಲಾವಿದರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸೊ ಗೆದ್ದವರು ಮಾತ್ರ, ಸಕ್ಸಸ್ ಆದವರು ಮಾತ್ರ ಅಥವಾ ಪ್ರಶಸ್ತಿಯನ್ನು ಗೆದ್ದವರು ಮಾತ್ರ ಅಲ್ಲ, ಭಾಗವಹಿಸೋದು ತುಂಬ ಮುಖ್ಯ. ಹಾಗಾಗಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿರೋಂಥ ಅಷ್ಟೂ ಪಾರ್ಟಿಸಿಪೆಂಟ್ಗಳು ಗೆದ್ದಂಗೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಈಗಲೇ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬರೋದಕ್ಕೆ ಸ್ವಲ್ಪ ಸಮಯ ಆದರೂ ಕೂಡ ನಾನು ಇಡೀ ಕಾರ್ಯಕ್ರಮ ಆನ್ಲೈನಲ್ಲಿ ನೋಡ್ತಾನೆ ಇದ್ದೆ. ಸುಮಾರಷ್ಟು ಪರ್ಫಾರ್ಮೆನ್ಸ್ಗಳನ್ನ ನೋಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸೊ ಹಾಗಾಗಿ ಎಲ್ರಿಗೂ ಆಲ್ ದಿ ಬೆಸ್ಟ್. ವಿವೇಕ್ ಒಬ್ಬರೇ ಅವರು ಆವಾಗಲೇ ಹೇಳಿದಾಗಲೇ ನಾನು ಸುಮಾರಷ್ಟು ಕನ್ನಡ ಸಂಘದ ಕಾರ್ಯಕ್ರಮಗಳಿಗೆ ಸರ್ವತೋಮಣ್ಣೆಲ್ಲ ಕರೆದಿದ್ರು ಅಂತ ಕಾರ್ಯಕ್ರಮಕ್ಕೆಲ್ಲ ಬಂದು ಭಾಗಿಯಾಗಿದ್ದೆ. ನನ್ನ ಕಿರಿಕ್ ಪಾರ್ಟಿ ಆಗ್ಬೋದು, ಬೆಲ್ ಬಾಟಮ್ ಆಗ್ಬೋದು, ಪ್ರತಿ ಸಂದರ್ಭದಲ್ಲಿ. ಸೊ ಐ ಥಿಂಕ್ ನಾನು ನೋಡಿದ ಮಟ್ಟಿಗೆ ಇದು ತುಂಬ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಪ್ರವೀಣ್ ಅಣ್ಣ ಮತ್ತು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಹೀಗೆ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಿ. ಇದು ಒಂದು ಸಮುದಾಯದ ಬಗ್ಗೆ ಅಥವಾ ಸಮುದಾಯದ ಒಂದು ಭಾವೈಕ್ಯ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಒಂದೇ ಒಂದು ವಿಚಾರವನ್ನು ಹೇಳ್ಬೋದು. ಬಂಟ ಸಮುದಾಯ ಸಮಾಜದಲ್ಲಿ ತುಂಬ ಶಕ್ತಿವಂತ ಆಗ್ಬೋದು, ಅಥವಾ ಸಮಾಜದಲ್ಲಿ ಎಲ್ಲ ಸಮುದಾಯದವ್ರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಸಮುದಾಯ. ಇಲ್ಲಿವರೆಗೆ ನಾನು ನೋಡಿರೋ ಪ್ರಕಾರದಲ್ಲಿ ನಮ್ಮ ಹಿರಿಯರು ಮಾಡಿರುವಂಥದ್ದು ಸಮಾಜಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಇವತ್ತಿನ ಜನ್ರೇಷನ್ ಆಗ್ಬೋದು, ಮುಂದಿನ ಜನ್ರೇಷನ್ ಆಗಲಿ, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಕಾಂಟ್ರಿಬ್ಯೂಷನನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಸಮಾಜಕ್ಕೆ ಇನ್ನೂ ಹೆಚ್ಚೆಚ್ಚು ಕೊಡುಗೆಯನ್ನು ಕೊಡ್ತಾ ಹೋಗಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಈ ಕಾರ್ಯಕ್ರಮ ಕರೆದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಮಣ್ಣಿನ ಮಗ ಪ್ರಶಸ್ತಿ ಎಷ್ಟು ಅದ್ಭುತವಾಗಿ ಅವರಿಗೆ ಶೋಭೆಯನ್ನು ತರುತ್ತೆ ಅಂದರೆ